ನವರಾತ್ರಿ 4ನೆಯ ದಿನ ಕೂಷ್ಮಾಂಡ ದೇವಿ ಆರಾಧನೆ. ಶಾರದೀಯ ನವರಾತ್ರಿಯ ಪ್ರತಿ ದಿನವೂ ವಿಭಿನ್ನವಾಗಿದೆ ಮತ್ತು ಈ ದಿನಗಳಲ್ಲಿ ತಾಯಿಯ ವಿವಿಧ ರೂಪಗಳನ್ನು ಗೌರವದಿಂದ ಪೂಜಿಸಲಾಗುತ್ತದೆ. ಮಾತೆ ದುರ್ಗೆಯ ವಿವಿಧ ರೂಪಗಳಿಗೆ ವಿಭಿನ್ನ ಹಿನ್ನೆಲೆಯಿದೆ. ಈ ಕಾರಣಕ್ಕಾಗಿಯೇ ಪೂಜೆಯ ಸಮಯದಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಅನುಸರಿಸಲು ಸಲಹೆ ನೀಡಲಾಗುತ್ತದೆ. ತಾಯಿಯ ಈ 9 ರೂಪಗಳ ಬಗ್ಗೆ ನಾವು ನಿಮಗೆ ನಿಯಮಿತವಾಗಿ ಹೇಳುತ್ತಿದ್ದೇವೆ. ಅದೇ ಅನುಕ್ರಮದಲ್ಲಿ 4ನೇ ದಿನ ಅಂದರೆ ಅಕ್ಟೋಬರ್ 5 ರಂದು ರವಿವಾರ ದುರ್ಗಾ ದೇವಿಯ 4ನೇ ರೂಪವಾದ ಕೂಷ್ಮಾಂಡ ದೇವಿಯನ್ನು ವಿಧಾನಗಳಂತೆ ಪೂಜಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ತಾಯಿ ಕೂಷ್ಮಾಂಡ ವಿಶ್ವವನ್ನು ಸೃಷ್ಟಿಸಿದಳು ಎಂಬ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಅವರ ಪೂಜೆ ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಕೂಷ್ಮಾಂಡ ದೇವಿ ರೂಪ. ಕೂಷ್ಮಾಂಡ ಎಂಬುದು ಸಂಸ್ಕೃತ ಪದವಾಗಿದೆ. ಇದರರ್ಥ ಕುಂಭದ ಅಂದರೆ ಪೇಟವನ್ನು ತಯಾರಿಸುವ ಹಣ್ಣು. ಈ ಕಾರಣಕ್ಕಾಗಿ ತಾಯಿಯನ್ನು ಮೆಚ್ಚಿಸಲು ಕುಂಬಳಕಾಯಿಯನ್ನು ದಾನ ಮಾಡುವುದು, ಕುಂಬಳಕಾಯಿಯನ್ನು ಅರ್ಪಿಸುವುದು, ಅದರಲ್ಲೂ ಬೂದು ಕುಂಬಳಕಾಯಿಯಾಗಿರಬೇಕು. ಈ ರೀತಿ ಮಾಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. 8 ತೋಳುಗಳಿಂದ ದೈತ್ಯ ರೂಪವನ್ನು ತೋರುವ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂತೋಷ ಮತ್ತು ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆಯಿದೆ. ದುರ್ಗಾ ದೇವಿಯ ಕೂಷ್ಮಾಂಡ ದೇವಿಯ ರೂಪವು ವಿಶಿಷ್ಟವಾಗಿದ್ದು, ಅವಳು 8 ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ಆಕೆ ತನ್ನ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾಳೆ. ಕೂಷ್ಮಾಂಡ ದೇವಿಯ ರೂಪವು ಮಂದ ನಗುವಿನ ರೂಪವಾಗಿದೆ. ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಿದ್ದಾಗ ಭಗವತಿಯ ಈ ರೂಪವು ಮೃದುವಾದ ನಗುವಿನೊಂದಿಗೆ ವಿಶ್ವವನ್ನು ಸೃಷ್ಟಿಸಿತು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಅವಳು ಮೂಲ ರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ. ಕೂಷ್ಮಾಂಡ ದೇವಿಯ ವಾಸವು ಸೌರವ್ಯೂಹದ ಒಳಗಿನ ಪ್ರಪಂಚದಲ್ಲಿದೆ ಎಂದು ನಂಬಲಾಗಿದೆ. ಕೂಷ್ಮಾಂಡ ದೇವಿ ಪೂಜೆ ವಿಧಾನ. ನವರಾತ್ರಿಯ 4ನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿತ್ಯಕರ್ಮದಿಂದ ಮುಕ್ತರಾಗಿ ಸ್ನಾನ ಮಾಡಿ. ಇದರ ನಂತರ ಕಲಶವನ್ನು ವಿಧಾನಗಳ ಮೂಲಕ ಪೂಜಿಸುವ ಜೊತೆಗೆ ದುರ್ಗಾ ದೇವಿಯನ್ನು ಮತ್ತು ಅವಳ ರೂಪವನ್ನು ಪೂಜಿಸಿ. ಕೂಷ್ಮಾಂಡ ದೇವಿಗೆ ಸಿಂಧೂರ, ಹೂವುಗಳು, ಹೂ-ಮಾಲೆಗಳು, ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಿ. ಇದಾದ ನಂತರ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು 108 ಬಾರಿ ಜಪಿಸಿ. ದುರ್ಗಾ ಸಪ್ತಶತಿಯನ್ನು ಸರಿಯಾಗಿ ಪಠಿಸಿ ಮತ್ತು ದುರ್ಗಾ ಚಾಲೀಸಾವನ್ನು ಕಡ್ಡಾಯವಾಗಿ ಪಠಿಸಿ. ತಾಯಿಯನ್ನು ಈ ರೀತಿ ಪೂಜಿಸುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಕೂಷ್ಮಾಂಡ ದೇವಿಗೆ ಭೋಗ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಮಾಲ್ಪುವಾವನ್ನು ಅರ್ಪಿಸಿದರೆ ಅಮ್ಮನ ವಿಶೇಷ ಕೃಪೆ ಉಳಿಯುತ್ತದೆ. ತಾಯಿಗೆ ಮಾಲ್ಪುವಾವನ್ನು ಅರ್ಪಿಸುವುದರಿಂದ ಭಕ್ತರ ಮನೋಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಭೋಗವನ್ನು ಅರ್ಪಿಸಿದ ನಂತರ ತಾಯಿಯ ಮೂರ್ತಿಯ ಮುಂದೆ ನೀರು ತುಂಬಿದ ಪಾತ್ರೆಯನ್ನು ಇರಿಸಿ. ನೀರಿಲ್ಲದೆ ಭೋಗವು ಅಪೂರ್ಣ ಎನ್ನುವ ನಂಬಿಕೆಯಿದೆ. ಕೂಷ್ಮಾಂಡ ದೇವಿಗೆ ಯಾವ ಬಣ್ಣವು ಉತ್ತಮ? ನೀವು ಕೂಷ್ಮಾಂಡ ದೇವಿಯನ್ನು ಕೆಲವು ವಿಶೇಷ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಸರಿಯಾದ ರೀತಿಯಲ್ಲಿ ಪೂಜಿಸಿದರೆ ನಿಮ್ಮ ಪೂಜೆಯು ಆಕೆಗೆ ಸಂಪೂರ್ಣ ಸ್ವೀಕಾರಾರ್ಹವಾಗಿರುತ್ತದೆ. ಈ ದಿನ ಕೆಂಪು, ಗುಲಾಬಿ ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ವಿಶೇಷವಾಗಿ ಹಳದಿ ಬಟ್ಟೆಯನ್ನು ಧರಿಸಿದರೆ ತಾಯಿಯ ವಿಶೇಷ ಅನುಗ್ರಹವು ಸಿಗುತ್ತದೆ. ಕೂಷ್ಮಾಂಡ ದೇವಿ ಪೂಜೆಯ ಮಹತ್ವ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಆಕೆಯು ನಿಮಗೆ ಆರೋಗ್ಯಕರ ಮತ್ತು ಸುಂದರವಾದ ದೇಹವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆಯಿದೆ. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲಾ ರೋಗಗಳು ನಿವಾರಣೆಯಾಗುತ್ತದೆ ಮತ್ತು ಮನಸ್ಸು ಸಂತೋಷವಾಗಿರುತ್ತದೆ. ಯಾವುದೇ ಪ್ರಮುಖ ಸಮಸ್ಯೆಯ ಪರಿಹಾರವು ಕೇವಲ ತಾಯಿಯ ಧ್ಯಾನ ಮತ್ತು ಪೂಜೆಯಿಂದ ಮುನ್ನೆಲೆಗೆ ಬರುತ್ತದೆ ಮತ್ತು ಪಾಪಗಳು ದೂರವಾಗುತ್ತವೆ. ಕೂಷ್ಮಾಂಡ ದೇವಿ ಮಂತ್ರ. ಏಂ ಹ್ರೀಂ ದೇವ್ಯೈ ನಮಃ. ವಂದೇ ವಾಂಛಿತ ಕಾಮಾರ್ಥ ಚಂದ್ರಾರ್ಧ ಶೇಖರಂ. ಸಿಂಹರೂಢ ಅಷ್ಟಭುಜಾ ಕೂಷ್ಮಾಂಡ ಯಶಸ್ವಿನೀಂ. ಓಂ ಏಂ ಹ್ರೀಂ ಕ್ಲೀಂ ಕೂಷ್ಮಾಂಡ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡ ರೂಪೇಣ ಪ್ರತಿಷ್ಠಿತತಾ. ನಮಸ್ತಸ್ಯೈ ನಮೋ ನಮಃ. ಕೂಷ್ಮಾಂಡ ದೇವಿ ಉಪಾಸನ ಮಂತ್ರ. ಕುಸ್ಥಿತಃ ಕೂಷ್ಮಾ. ಕೂಷ್ಮಾ ತ್ರಿವಿಧತಾಪಯುತಃ. ಸಂಸಾರ ಸ ಅಂಡೇ ಮಾಂಸಪೇಶ್ಯಾಮುದರ ರೂಪಾಯಾಂ. ಯಸ್ಯಾಃ ಸಾ ಕೂಷ್ಮಾಂಡ. ಕೂಷ್ಮಾಂಡ ದೇವಿ ಪೂಜೆ ಪ್ರಯೋಜನ. ಕುಂಡಲಿನಿಯನ್ನು ಜಾಗೃತಗೊಳಿಸಲು ಬಯಸುವವರು ನವರಾತ್ರಿಯ 4ನೆಯ ದಿನದಂದು ಅಂದರೆ ನಾಳೆ ತಾಯಿ ಕೂಷ್ಮಾಂಡಳನ್ನು ಪೂಜಿಸಬೇಕು. ನಂತರ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನದ ಮೂಲಕ ದೇವಿಯನ್ನು ಒಲಿಸಿಕೊಳ್ಳಬೇಕು. ಈ ರೀತಿಯಾಗಿ ಪ್ರಯತ್ನಗಳನ್ನು ಮಾಡುವ ಸಾಧಕರಿಗೆ ಕೂಷ್ಮಾಂಡ ದೇವಿಯು ಯಶಸ್ಸನ್ನು ಕರುಣಿಸುತ್ತಾಳೆ.
ಈ ಕಾರಣದಿಂದಾಗಿ ವ್ಯಕ್ತಿಯು ಎಲ್ಲಾ ರೀತಿಯ ಭಯದಿಂದ ಮುಕ್ತನಾಗುತ್ತಾನೆ ಮತ್ತು ತಾಯಿಯ ಅನುಗ್ರಹವನ್ನು ಪಡೆಯುತ್ತಾನೆ. ಆದ್ದರಿಂದ ಈ ದಿನದಂದು ತಾಯಿಯ ಸ್ವಭಾವವನ್ನು ಶುದ್ಧ ಹೃದಯದಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲಾ ರೋಗಗಳು ನಾಶವಾಗುತ್ತವೆ. ತಾಯಿಯ ಮೇಲಿನ ಭಕ್ತಿಯು ಉತ್ತಮ ಜೀವನ, ಕೀರ್ತಿ, ಶಕ್ತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕೂಷ್ಮಾಂಡ ದೇವಿ ಕಥೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದುರ್ಗೆಯ 4ನೇ ರೂಪವನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ. ಈ ದೇವಿಯು ರಾಕ್ಷಸರನ್ನು ಕೊಲ್ಲಲು ಅವತರಿಸಿದಳು. ಅದೇ ಸಮಯದಲ್ಲಿ ಈ ಜಗತ್ತು ಅಸ್ತಿತ್ವದಲ್ಲಿರಲಿಲ್ಲ ಮತ್ತು ಸುತ್ತಲೂ ಕತ್ತಲೆ ಕವಿದಿತ್ತು. ಆದರೆ ದೇವಿಯ ಅನಾವರಣದ ನಂತರ ಸೃಷ್ಟಿಯು ವಿಶೇಷ ಬದಲಾವಣೆಯನ್ನು ಕಂಡಿತು. ಅದಕ್ಕಾಗಿಯೇ ತಾಯಿ ಕೂಷ್ಮಾಂಡಳನ್ನು ಆದಿಸ್ವರೂಪ ಎಂದು ಕರೆಯುತ್ತಾರೆ. ದೇವಿಯು ತನ್ನ 8 ಕೈಗಳಲ್ಲಿ ಕಮಂಡಲ, ಬಿಲ್ಲುಬಾಣ, ಶಂಖ, ಚಕ್ರ, ಗದೆ, ಸಿದ್ಧಿಗಳು, ನಿಧಿ ಮತ್ತು ಅಮೃತ ಕಲಶದಿಂದ ಜಪಿಸುವ ಮಾಲೆಗಳನ್ನು ಹಿಡಿದುಕೊಂಡಿದ್ದಾಳೆ. ಪುರಾಣಗಳ ಪ್ರಕಾರ ಕೂಷ್ಮಾಂಡ ದೇವಿಯ ದೇಹದ ತೇಜಸ್ಸು ಸೂರ್ಯನಂತಿದೆ. ಕೂಷ್ಮಾಂಡ ದೇವಿಯನ್ನು ಯಾರು ನಿಜವಾದ ಹೃದಯದಿಂದ ಪೂಜಿಸುತ್ತಾರೋ, ತಾಯಿಯು ಅವರಿಂದ ಶೀಘ್ರದಲ್ಲೇ ಸಂತೋಷಪಡುತ್ತಾಳೆ ಮತ್ತು ಎಲ್ಲಾ ರೋಗಗಳು ಮತ್ತು ದುಃಖಗಳನ್ನು ನಾಶಮಾಡುತ್ತಾಳೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಅವರ ಭಕ್ತಿಯು ಮನುಷ್ಯನ ಶಕ್ತಿ, ವಯಸ್ಸು, ಖ್ಯಾತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ.